ನಮಸ್ಕಾರ. ವನಶ್ರೀ ಚಾನಲ್ಗೆ ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ ಮತ್ತು ಇದರ ಡೀಟೇಲ್ಸ್ ಏನು ನೋಡ್ಕೊಳ್ಳೋಣ. ಅಗ್ನಿಸಾಕ್ಷಿಯಲ್ಲಿ ಸಾಕ್ಷಿಗೆ ತುಂಬಾ ಕಷ್ಟ. ಪಾಪ ಅವಳು ಏನೇ ಮಾಡಿದ್ರೂ ಎಲ್ಲದರಲ್ಲೂ ತಪ್ಪು ಹುಡುಕ್ತಲೇ ಇರ್ತಾರೆ. ಹಾಗಾಗಿ ಅವಳು ಎಲ್ಲದರಲ್ಲೂ ಸಿಕ್ಕಾಕೋತಿರ್ತಾಳೆ. ಇಲ್ಲಿ ಅಗ್ನಿ ಕೆಸರು ಹಾರಿಸಿದ್ದಕ್ಕೆ ಸೇಡು ಆಗಿಬಿಟ್ಟಿದೆ ಅವನಿಗೆ. ಯಾಕೆಂದರೆ ಅವಳ ಫ್ರೆಂಡ್ಸ್ ಎಲ್ಲ ಸೇರಿ ನನಗೆ ಆ ಥರ ಮಾಡಿದ್ರು ಅಂತ ಅವನಿಗೆ ಕೋಪ ಜಾಸ್ತಿ ಆಗಿದೆ. ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಅದನ್ನು ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ಅವಳು ಯಾರು, ಅವಳು ಏನು, ಡೀಟೇಲ್ಸ್ ಏನು, ಎಲ್ಲಿದ್ದಾಳೆ ಎಲ್ಲ ತಿಳ್ಕೊಬೇಕು ಕಣೋ ಅಂತೇಳಿ ಹೇಳ್ತಿರ್ತಾಳೆ. ಅದಕ್ಕೆ ಫ್ರೆಂಡ್ ಕೇಳ್ತಾನೆ, ಅವಳು ಗಾಡಿ ನಂಬರ್ ನೋಡ್ಕೊಂಡಿದ್ದೀಯ ಅಂತ. ಇಲ್ಲ ಅಂತಾನೆ. ಮತ್ತು ಅವಳು ಏನು ಮಾಡ್ತಾಳೆ ಅಂತ ಗೊತ್ತಾ ಅಂದರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಏನೂ ಗೊತ್ತಿಲ್ಲ. ಹಾಗಾಗಿ ಅಯ್ಯೋ ಅಮ್ಮ ಹೆಂಗೋ ಕಂಡುಹಿಡಿಯೋದು ಮತ್ತು ಏನು ಗೊತ್ತಿಲ್ಲದಲೆ ಅಂತ. ಇಲ್ಲೆಲ್ಲರೂ ಓಡಾಡ್ತಿರ್ತಾಳೆ ಕಣೋ, ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಎಲ್ಲಿ ಓಡಾಡ್ತಾಳೆ, ಯಾವಾಗ ಕಂಡುಹಿಡಿಯೋದು ಅಂತೆಲ್ಲ ಹೇಳಿ ಇಬ್ಬರು ಫ್ರೆಂಡ್ಸು ಮಾತಾಡ್ತಾ ಅವರು ಈ ಥರ ಡಿಸ್ಕಸ್ ಮಾಡ್ತಿರ್ತಾರೆ. ಈ ಕಡೆ ಬಂದು ಅವರ ಅಪ್ಪ ಮಗಳು ಅಂದರೆ ಅಗ್ನಿ ಅಪ್ಪ ಮತ್ತು ಅಗ್ನಿ ತಂಗಿ ಇಬ್ಬರು ಡಿಸ್ಕಸ್ ಮಾಡ್ತಿರ್ತಾರೆ. ಇಲ್ಲಿ ಮನೆ ವಿಷಯ ಮತ್ತು ಕಂಪ್ನಿ ವಿಷಯ ಎಲ್ಲ ಡಿಸ್ಕಸ್ ಆಗ್ತಾ ಇರುತ್ತೆ. ಈ ಕಡೆ ಬಂದು ಇಲ್ಲಿ ಸಾಕ್ಷಿ ಕಾಫಿ ಹೊಡೆದು ಸಿಕ್ಕಾಕ್ಕೊತಾಳೆ. ಅದು ಕಾಫಿ ಪಾಪ ಅವಳು ಹೊಡಿಯಲ್ಲ. ಅವಳು ಎಕ್ಸಾಮ್ ಕಟ್ಟಿರ್ತಾಳೆ, ಅವಳು ಹೊಡಿಯಲ್ಲ. ಆದರೆ ಅವ್ರ ಅತ್ತೆ ಮಾಡಿರೋ ಕಚಡ ಕೆಲಸಕ್ಕೆ ಅವಳು ಸಿಕ್ಕಾಕೊಬಿಡ್ತಾಳೆ. ಅವಳು ತಗೊಂಡೋಗಿರೋ ಅಂಥ ಯಾವುದೋ ಒಂದು ಇದ್ರೊಳಗಡೆ ಕಾಫಿ ಚೀಟಿಗಳನ್ನೆಲ್ಲ ಹಾಕಿರ್ತಾಳೆ. ಪಾಪ ಇವಳು ನೋಡೋದೇ ಇಲ್ಲ. ಏಕೆಂದರೆ ಇವಳು ಇಟ್ಕೊಂಡಿದ್ರೆ ತಾನೇ ಅದು ನೋಡೋದಕ್ಕೆ. ಇವಳು ಇಟ್ಕೊಂಡೇ ಇರಲ್ಲ, ನೋಡೋದು ಇನ್ನೆಲ್ಲಿ ನೋಡ್ತಾಳೆ. ಇವಳು ಅಟ್ಟಹಾಸ ಮಾಡ್ಕೊಂಡು ನಗ್ತಾ ಇರ್ತಾಳೆ. ಅವ್ರ ಅತ್ತೆ ಅಲ್ಲಿ ಅವ್ರ ಮಗಳದಿರ್ಕೆಯಲ್ಲಿ ಹೇಳ್ಕೊಂಡು, ಅವಳು ನಾನು ಯಾವತ್ತಿದ್ರು ನನ್ನ ಕಾಲು ಬುಡನೇ, ನನ್ನ ಮೇಲೆ ಅವಳು ಬೆಳೆಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಮಗಳದಿರ್ಕೆಯಲ್ಲಿ ಹೇಳ್ಕೊಂಡು ಆಸೆ ಮಾಡ್ಕೊಂಡು ನಗ್ತಾ ಇರ್ತಾಳೆ. ಆವಾಗ ಅವಳಿಗೆ ಅದನ್ನು ಸ್ವಲ್ಪ ಸುಸ್ತಾಗಿದೆ ಅಂದಾಗ ಹೋಗಿ ಮಲ್ಕೊ ಅಂತ ಹೇಳಿರ್ತಾಳೆ. ಮಗಳದಿರ್ಕೆಯಲ್ಲಿ ಹೀಗೆ ಹೇಳ್ತಿರುವಾಗ ಇವಳು ಅದನ್ನು ಕೇಳಿಸ್ಕೊಳ್ತಾಳೆ. ಯಾರು, ಸಾಕ್ಷಿ ಕೇಳಿಸ್ಕೊಂಡು ತುಂಬಾ ಬೇಜಾರಾಗುತ್ತೆ ಅವಳಿಗೆ. ಅತ್ತೆ ನಾನು ಎಷ್ಟಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೂ ಹೀಗೆಲ್ಲ ಮಾತಾಡ್ತಾರಲ್ಲ ಅಂತೇಳ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಳ್ತಾಳೆ ಸಾಕ್ಷಿ. ಅಳ್ತಾಳೆ. ಆಮೇಲೆ ಅಲ್ಲೇ ಬಿದ್ದು ಒದ್ದಾಡಬೇಕು ಅನಿಸುತ್ತೆ. ಇಷ್ಟು ಮಟ್ಟಿಗೆ ಇದ್ಕೊಂಡು ಅತ್ತೆ ಹಿಂಗೆ ಮಾಡ್ತಾರಲ್ಲ ಅಂತ. ನನ್ನ ತಂಗಿ ಓದಿಗಿಟ್ಟಿರೋದು ಅಂತ ನಾನು ಹೇಳ್ತಾಯಿದ್ದೀನಿ ದುಡ್ಡು, ಆದ್ರೂ ಅದನ್ನು ಕಿತ್ಕೊಳ್ಳೋಕ್ಕೆ ಇವರು ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಅಂತೇಳ್ಬಿಟ್ಟು ಸಾಕ್ಷಿಗೆ ತುಂಬ ಅಳು ಬರುತ್ತೆ. ತುಂಬ ಅಂದರೆ ತುಂಬ ಅಳು ಬರುತ್ತೆ. ಆದರೆ ಸಾಕ್ಷಿ ಏನು ಮಾಡ್ತಾಳೆ, ಇತ್ಲೆ ತಂಗಿ ಬೇರೆ ಇದ್ದಾಳೆ, ಇವಳು ಬೇರೆ ಇದ್ದಾಳೆ. ಇಬ್ಬಿಬ್ಬರನ್ನ ಹೇಗೆ ಹೆಣ್ಮಕ್ಳಲ್ವಾ ಅಂಥೇಳಿ ಯಾರೋ ಒಬ್ಬರ ಮನೇಲಿದ್ದರೆ ಸೇಫ್ ಇರುತ್ತಲ್ಲ ಅಂಥೇಳಿ ಅತ್ತೆ ಮನೆಗೆ ಬಂದು ಸೇರಿಕೊಂಡ್ರೆ ಅತ್ತೆ ಈ ಥರ ಮಾಡ್ತಾರಲ್ಲ ಅಂತೇಳ್ಬಿಟ್ಟು ತುಂಬ ತುಂಬ ಅಳ್ತಾಳೆ. ಅತ್ತು ಆಮೇಲೆ ಮತ್ತೇನು ಮಾಡಬೇಕು ಅಂತ ಗೊತ್ತಾಗದೆ ಇವಳು ವ್ಯಂಗ್ಯದ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾಳೆ. ಹೇಗೆ ಅಂದರೆ ಅವಳು ಯಾವ ರೀತಿ ಅವಳನ್ನ ಬುಟ್ಟಿಗೆ ಹಾಕೋಬೇಕು, ವಂಚನೆ ಮಾಡಿದ್ದು ಹೇಗೆ ಎಲ್ಲನೂ ಅವಳು ನೆನ್ಕೊಂಡು ಪಾಪ ಇವಳು ವಯ್ಯಾರ ಮಾಡಿಕೊಂಡು ಅವಳಿಗೆ ಬೈಯೋದು ಮತ್ತು ಅವಳಿಗೆ ಕೆಟ್ಟದಾಗಲಿ ಅಂತ ಹಾರೈಸೋದು ಅದೆಲ್ಲ ಕೇಳಿಸ್ಕೊಂಡು ಭಾಳ ಬೇಜಾರಾಗುತ್ತೆ ಅವಳಿಗೆ. ಇವಳು ಹೇಳ್ತಿರ್ತಾಳೆ, ಅತ್ತೆ ಪ್ರತಿ ಒಂದು ವಿಷಯದಲ್ಲೂ ಅವಳು ನನಗಿಂತ ಕಡಿಮೆನೇ, ನನಗಿಂತ ಮೇಲೆ ಹೋಗೋಕ್ಕೆ ನಾನು ಬಿಡೋಳೆ ಅಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಪಾಪ ಅಲ್ಲೇ ಬಾಗ್ಲ ಹತ್ರನೇ ಕೂತ್ಕೊಂಡು ಬಿಕ್ಕಿ ಅಳ್ತಾಳೆ. ಯಾವ ಇದು ಎಕ್ಸ್ಪೆಕ್ಟೇಷನ್ನೇ ಇರಲ್ಲ. ಆ ಥರ ಇರುವಾಗ ಹೀಗೆಲ್ಲ ಆದರೆ ಪಾಪ ಅವಳಿಗೂ ಚಿಂತೆ ಆಗುತ್ತೆ ಅಲ್ವಾ. ಮತ್ತು ಹೀಗೆ ಎಲ್ಲೋಗೋದು, ಅವಳು ತಂಗಿ ದೊಡ್ಡವಳಾಗವಳೆ, ಇವಳು ಹೊರಗಡೆ ಹೋಗಿ ಮನೆ ಮಾಡ್ಕೊಂಡ್ರೆ ಬಾಡಿಗೆ ಕಟ್ಟಲಿಕ್ಕಾಗಲ್ಲ, ಮತ್ತು ಏನು ಮಾಡೋದು ಅಂತ ಹೀಗೆ ಯೋಚನೆಗಳು. ಆಮೇಲೆ ಯೋಚನೆ ಮಾಡ್ತಿರುವಾಗ ಇವಳು ಬಿದ್ದು ನಗ್ತಾ ಇರ್ತಾಳೆ. ತಟ್ಟೆಗೆ ಅನ್ನ ಹಾಕ್ಕೊಂಡು ಕಲಸಿ ತಿನ್ನಬೇಕು ಇನ್ನೇನು ಸ್ವಲ್ಪ. ಅಷ್ಟೊತ್ತಿಗೆ ತಟ್ಟೆ ಅನ್ನ ಹಾಕ್ಕೊಂಡು ಅದಕ್ಕೆ ಹಾಲು ಸಕ್ಕರೆ ಹಾಕ್ಕೊಂಡು ಕಲಸಿ ಒಳ್ಳೆ ದೆವ್ವ ತಿನ್ನೋಕ್ಕೆ ರೆಡಿಯಾಗಿರ್ತಾಳೆ. ಅಷ್ಟೊತ್ತಿಗೆ ಅವಳ ಮಗಳದಿರು ಬಂದು, ಅಮ್ಮ ನೀನು ಈಗೇನಮ್ಮ ಮಾಡ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ, ಎಲ್ಲ ನಂದೇ ನಡೆಯೋದು, ಏನೂ ಮಾಡೋಕ್ಕಾಗಲ್ಲ ಅವಳು ಹಾಗೆ ಅಂತೆಲ್ಲ ಹೇಳಿ ಅವ್ರಿಗೂ
ಇಬ್ಬರಿಗೂ ಆ ಥರ ಹೇಳ್ತಾ ಇರ್ತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಇವಳಿಗೆ ಭಾಳ ನೋವಾಗುತ್ತೆ. ಸಾಕ್ಷಿಗೆ ತುಂಬ ನೋವು ಅಂದರೆ ತುಂಬ ನೋವಾಗುತ್ತೆ. ಎಲ್ಲೋದ್ರೂ ಪಾಪ ಅವಮಾನ ಮಾಡಿಸ್ಕೊಂಡು ಅವಳು ಮನೆಗೆ ಅದು ಬೇಕು ಇದು ಬೇಕು ಅಂತೇಳಿ ಅಲ್ಲಿ ಲೇಟಾಗಿ ಹೋಗೋದು, ಬೇಗ ಹೋಗೋದು, ಅಲ್ಲಿ ಇದು ಫುಡ್ ಡೆಲಿವರಿ ಕೊಡೋದು, ಅಲ್ಲಿ ಬೇಕ್ರಿಲಿ ಕೆಲಸ ಮಾಡೋದು, ಮನೆಯಲ್ಲಿ ಕೆಲಸ ಮಾಡೋದು, ಎಲ್ಲ ಪ್ರತಿಯೊಂದು ಅಡುಗೆ ಮಾಡೋದು ಎಲ್ಲ ಮಾಡೋದು. ಪಾಪ ಅವಳಿಗೆ ಸುಸ್ತಾಗ್ಬಿಟ್ಟಿರುತ್ತೆ. ಆದರೆ ಅವ್ರ ಅತ್ತೆ ಒಂದು ಚೂರು ಕನಿಕರ ಇಲ್ಲದೇ ಅವಳು ಈ ಕಡೆ ಬರ್ತಾ ಇರ್ಬೇಕಾದ್ರೆ ಅವಳು ಎಲ್ಲನೂ ಮಗಳದಿರಿಗೆ ಎಲ್ಲ ಹಾಕಿ ಎಷ್ಟು ಶೋಕಿ ಮಾಡಿಸ್ತಾಳೆ ಅಂದರೆ ಮಗಳದಿರಿಗೆ. ಪಾಪ ಇವೆರಡು ಏನೂ ಉಪಯೋಗಕ್ಕಿಲ್ಲ, ನನಗೆ ಓಡಾಡ್ಕೊಂಡಿರ್ತವೆ. ಇದರಿಂದ ಸಾಕ್ಷಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅಷ್ಟಿಷ್ಟು ನೋವಾಗಲ್ಲ. ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಯಾರೂ ಇಲ್ಲ. ಆದ್ರೂ ಈ ಹೋದ ಕಡೆ ಇವರೇ ನಮ್ಮವರು ಅನ್ನೋಂಗೆ ಸಾಕ್ಷಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಪಾಪ ಅವಳು ಹೋಗ್ತಾ ಇರ್ತಾಳೆ. ಅಂಥದ್ರಲ್ಲಿ ಮನೆ ಕೆಲಸನೂ ಮಾಡಿ, ತಂಗಿ ಓದಿಸ್ಕೊಂಡು, ಅತ್ತೆ ಮಗಳದಿರಿಗಿಬ್ಬರಿಗೆ ಹೆಲ್ಪ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೂ ಅವ್ರಿಗೊಂದು ಚೂರು ಕನಿಕರ ಅನ್ನೋದೇ ಬರಲ್ಲ. ಅವಳಿಗೆ ಚಿತ್ರಹಿಂಸೆ ಕೊಟ್ಟು ಅಲ್ಲಿ ಡೀಫರ್ ಆಗಿ ಪೇಪರ್ ಸಿಕ್ಕಿ ಅವರು ಅಲ್ಲಿಂದ ಆಚೆಗೆ ಹಾಕಿ ಎಲ್ಲ ರಂಪ ರಾಮಾಯಣ ಮಾಡಾಕ್ಬಿಡ್ತಾಳೆ ಅವ್ರ ಅತ್ತೆ. ಆಮೇಲೆ ಇವಳಿಗೆ ತುಂಬಾ ಬೇಜಾರಾಗಿದೆ ಇವಾಗ. ನಾಳಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.